ಏನಾಗುತ್ತೋ ನನಗೆ ಗೊತ್ತಿಲ್ಲ. ನನ್ನ ಹೋರಾಟ ಶಾಂತಿ ರೀತಿಯಿಂದ ನಡೆಯುವಂತ ಹೋರಾಟ. ಅದಕ್ಕಾಗಿ ನೀವು ಪೊಲೀಸ್ನವರು ಅವಕಾಶ ಮಾಡಿಕೊಡ್ಬೇಕು. ನನ್ನ ಬಂಧಿಸೋದಾಗ್ಲಿ, ನನ್ನ ಕಾರ್ಯಕರ್ತರು ಬಂಧಿಸಿರೆ ಬೆಂಗಳೂರು ಸಿಟಿ ಒಳಗಡೆ ಆಗುವ ಅನಾಹುತಕ್ಕೆ ಪೊಲೀಸ್ನವರೇ ಹೊಣೆ ಆಗ್ಬೇಕಾಗತ್ತೆ. ನಾನು ನ್ಯಾಯಬದ್ಧವಾಗಿ ಕೇಳ್ತಾ ಇದ್ದ ನನ್ನ ಹಕ್ಕು, ನಾನು ಹೋರಾಟ ಮಾಡೋದು ನನ್ನ ಹಕ್ಕು. ಇವ್ರನ್ನ ನಮ್ಮನ್ನು ಹತ್ತಿಕ್ಲಿಕ್ಕೆ ಪೊಲೀಸ್ ಇಲಾಖೆಗೆ ಯಾವನು ಅಧಿಕಾರ ಕೊಟ್ಟಿದ್ದು? ಸರ್ಕಾರ ಅಧಿಕಾರ ಕೊಟ್ಟಿದ್ಯಾ? ಯಾವನ ಅಧಿಕಾರ ಕೊಟ್ಟಿದ್ದಾನೆ ಪೊಲೀಸ್ ಅಧಿಕಾರಿಗಳಿಗೆ? ನಮ್ಮನ್ನು ಹತ್ತಿಕ್ಕೋ ಪ್ರಯತ್ನ ಮಾಡಬೇಡಿ ದಯವಿಟ್ಟು. ನಾನು ಮಾಡ್ತಾ ಇದ್ದೀನಿ ಶಾಂತಿ ರೀತಿಯ ಆಂದೋಲನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಪೊಲೀಸ್ನವರು ನಮ್ಮವರೇ ಇದ್ದಾರೆ. ಇಡೀ ಕರ್ನಾಟಕದ ಯಾವ್ದಾದ್ರು ಇಲಾಖೆಯಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರಿದ್ರೆ ಅದು ಪೊಲೀಸ್ ಇಲಾಖೆ. ಇವತ್ತು ಹೊರಗಡೆಯಿಂದ ಬಂದಿರುವಂತ ಹಿಂದಿ ರಾಜ್ಯಗಳಿಂದ ಬಂದಿರುವಂತ IAS IPS ಅಧಿಕಾರಿಗಳೇನಿದ್ದಾರೆ, ನಮ್ಮ ಕಿರಿಯ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮನ್ನು ಹತ್ತಿಕ್ಕುವ ಪ್ರಯತ್ನ ಮಾಡ್ತಾರೆ. ನಾನು ರಾತ್ರಿ ಮುಖ್ಯಮಂತ್ರಿಗಳ ಜೊತೆನೂ ಮಾತಾಡಿದ್ದೀನಿ, ಉಪಮುಖ್ಯಮಂತ್ರಿಗಳ ಜೊತೆನೂ ಮಾತಾಡಿದ್ದೀನಿ. ಇಲ್ಲ, ನಿಮಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟು ನಮ್ಮನ್ನು ಇಲ್ಲಿ ಬಂಧಿಸೋದು, ನಮ್ಮ ವ್ಯವಸ್ಥೆ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿದ್ರೆ ಬೆಂಗಳೂರು ಸಿಟಿಯಲ್ಲಿ ಆಗುವ ಅನಾಹುತಕ್ಕೆ ಪೊಲೀಸ್ ಇಲಾಖೆ ಹೊಣೆ ಆಗುತ್ತೆ. ನಾಮಫಲಕ ಒಂದು ಹೊರದಾಕಿದ್ದಾರೆ. ಬ್ಯಾರಿಕೇಡ್ ಒಳಗಡೆ ನಾನು ಹೋಗಲ್ಲ. ಬ್ಯಾರಿಕೇಡ್ ಕಿತ್ತೆಸಿದ್ದೀವಿ, ಕಿತ್ತೆಸ್ಬಿಟ್ಟು ಹೊಡ್ತೀವಿ. ನಮ್ಮನ್ನು ತಡೆಲಿ ಸರ್, ಇಲ್ಲಿ ನಾಮಫಲಕ ಒಂದು ಹೊರದಾಕಿದ್ದಾರೆ. ಪ್ರಕರಣ ದಾಖಲು ಮಾಡ್ತೀವಿ ಅಂತ ಹೇಳಿದ್ದಾರೆ ಪೊಲೀಸರು. 100 ಪ್ರಕರಣ ದಾಖಲಾಗ್ಲಿ ಬಿಡ್ರಿ. ಆ ಪ್ರಕರಣಕ್ಕೆಲ್ಲ ನಾವು ಎದುರಲ್ಲ ರೀ. 100 ಪ್ರಕರಣ ದಾಖಲಾಗ್ಲಿ. ನಾನು ಅದಕ್ಕೆಲ್ಲ ಹಂಚಿ ಕುತ್ಕೊಳ್ಳೋದಲ್ಲ. ಕರ್ನಾಟಕದಲ್ಲಿ ಇದ್ದೀರಿ, ಕನ್ನಡ ನಾಮಫಲಕ ಹಾಕ್ಬೇಕು. ಆಗ್ಲಿಲ್ಲ ಅಂದ್ರೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ನೇರವಾಗಿ ಸರ್ಕಾರ ಹತ್ತಿಕ್ಕುವ ಪ್ರಯತ್ನ ಮಾಡ್ತಾ ಇದೆ ಸರ್ ಹೋರಾಟವನ್ನ. ಸರ್ಕಾರ ಹತ್ತಿಕ್ಕುವ ಈ ಸರ್ಕಾರ ಬರ್ಲಿಕ್ಕೆ ನಾವು ಕಾರಣ ಇದ್ದೀವಿ. ಸರ್ಕಾರ ನಮ್ಮನ್ನು ಹತ್ತಿಕ್ಕಿರೆ ಲೋಕಸಭೆಯಲ್ಲಿ ಈ ಸರ್ಕಾರಕ್ಕೆ ಬುದ್ಧಿ ಕಲಿಸ್